ಯಾವ ತಳಿ ಸರ್ ಇದು? ಇದು ವೆಂಗುಲ್ಲಾ ಪೋರ್ ಸರ್. ಇದು ಈ ಸಸಿಯನ್ನು ಎಲ್ಲಿಂದ ಪರ್ಚೇಸಿಂಗ್ ಮಾಡಿ ಸರ್ ನೀವು? ಸರ್ ರತ್ನಗಿರಿ ಹತ್ರ ಕುಡಾಳದಿಂದ ಸರ್. ಕುಡಾಳದಿಂದ. ನೀವು ಕೂಡ ಸರ್ ಹರಿಯಂಗಿಲ್ಲ ಸರ್ ಇದನ್ನು. ಹೌದು ಸರ್. ಕಟಾವು ಮಾಡಂಗಿಲ್ಲ ಸರ್. ಹಣ್ಣು ಬಿದ್ದ ಹಣ್ಣನ್ನು ಮಾತ್ರ ನಾವು ತೊಗೊತೀವಿ ಸರ್. ಆಲ್ಮೋಸ್ಟ್ ಒಂದು 2 ಕಿಲೋ ಐತೆ ಸರ್. ಒಂದು ಹಣ್ಣು 2 ಕಿಲೋ ಐತೆ ಸರ್. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ರೀ. ಇವತ್ತು ನಾ ಎಲ್ಲಿ ಬಂದೇನಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ನಂದಿಕೇಶ್ವರಕ್ಕೆ ಬಂದೀನಿ. ಇಲ್ಲೊಬ್ಬರು ಪ್ರಗತಿಪರ ರೈತರು ಯಾವ ರೀತಿ ಬೆಳೆಯನ್ನು ಬೆಳೆದಿದ್ದಾರೆ, ಯಾವ ಬೆಳೆ ಬೆಳೆದಿದ್ದಾರೆ, ಆಮೇಲೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾವು ನೋಡೋಣ. ಅದು ಯಾವ ಬೆಳೆ ಐತಿ, ಅವ್ರು ಯಾವ ರೀತಿ ಬೆಳೆದಾರ, ಕೃಷಿಯಲ್ಲಿ ಏನೇನು ಸುಧಾರಣೆಗಳನ್ನು ಮಾಡಬೇಕಂತೇಳಿ ಅವ್ರ ತಲೆ ಬಂದ ಮೇಲೆ ಅದನ್ನು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಯಾವ ರೀತಿ ಒಂದು ಬೇಸಾಯವನ್ನು ಮಾಡಿದ್ದಾರೆ, ಯಾವ ಹಣ್ಣುಗಳನ್ನು ಬೆಳೆದಾರೆ ಅನ್ನೋದು ವಿಡಿಯೋದಲ್ಲಿ ತೋರಿಸ್ತೇನೆ. ಬರ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ದೊಂಚೂರು ನಮ್ಗೆ ಪರಿಚಯ ಮಾಡಿಕೊಡ್ರಿ. ಸರ್ ನಮ್ಮ ಹೆಸರು ಭೀಮಪ್ಪ ಸುಭಾಷ್ ಹುಲ್ಲಿಕೆರೆ ಅಂತೇಳಿ ಸರ್. ಓಕೆ. ನಂದಿಕೇಶ್ವರ ಗ್ರಾಮ ಸರ್. ಓಕೆ ಸರ್. ಬಾದಾಮಿ ತಾಲೂಕು ಸರ್. ಓಕೆ. ಬಾದಾಮಿ ತಾಲೂಕು ನಂದಿಕೇಶ್ವರ ಬಾಗಲಕೋಟೆ ಜಿಲ್ಲೆ. ಹೌದು ಸರ್. ಎಸ್ ಸರ್. ಸರ್ ನೀವು ಈಗ ಕೃಷಿಯಲ್ಲಿ ಒಂದು ಏನೋ ಹೊಸದೊಂದು ಸಂಶೋಧನೆ ಮಾಡೋ ಪ್ರಕಾರ ಒಂದು ಏನೋ ಒಂದು ಹಣ್ಣನ್ನು ಬೆಳೆದಿದ್ದೀರಾ ಅಂತೇಳಿ ನಾವು ಒಬ್ಬರು ಸರ್ ಹೇಳಿದರು. ಅದಕ್ಕೆ ನಾವು ಬಂದಿದ್ದೀವಿ. ಸರ್ ನಿಮ್ಮ ಹೊಲದಲ್ಲಿ ನೀವು ಯಾವ ಹಣ್ಣು ಬೆಳೆದಿದ್ದೀರಿ ಸರ್ ನೀವು? ಸರ್ ನಮ್ಮ ಹೊಲದಲ್ಲಿ ವಿಶೇಷವಾಗಿ ಮಿಯಾಜಾಕ್ ಮ್ಯಾಂಗೋ ಬೆಳಿತೀನಿ ಸರ್. ಮಿಯಾಜಾಕ್ ಮ್ಯಾಂಗೋ ಸರ್. ಜಪಾನ್ ತಳಿ ಸರ್. ಓಕೆ ಸರ್. ಇನ್ನೊಂದು ಥೈಲ್ಯಾಂಡ್ ತಳಿ ಸರ್, ರೆಡ್ ಐವರಿ ಅಂತೇಳಿ ಸರ್. ರೆಡ್ ಐವರಿ. ಹಾಂ ಸರ್. ಓಕೆ. ಕೇಸರ್ ಅದಾವೆ ಸರ್. ಎಸ್ ಸರ್. ಆಪೂಸ್ ಅದಾವೆ ರೀ. ಓಕೆ. ಮಲ್ಲಿಕಾ ಐತೆ ಸರ್. ಎಸ್ ಸರ್. ಮತ್ತು ಇನ್ನೊಂದು ವಿಶೇಷವಾಗಿ ಗೋಡಂಬಿ ನಮ್ಮ ಭಾಗದಲ್ಲಿ. ಓಕೆ ಸರ್. ಗೋಡಂಬಿ ಒಂದು ಬೆಳಿತೀನಿ ಸರ್ ನಾನು. ಓಕೆ ಸರ್. ಇವಾಗ ನಮ್ಗೆ ಗೋಡಂಬಿ ಬಗ್ಗೆ ಒಂಚೂರು ನಮ್ಗೆ ಮಾಹಿತಿಯನ್ನು ಹೇಳ್ಬೇಕು ಸರ್. ಓಕೆ ಸರ್. ಬರ್ರಿ. ಈಗ ಆಲ್ಮೋಸ್ಟ್ ಅರ್ಧ ಕಮ್ಮಿ ಆಯ್ತು ಸರ್ ಇದು. ಸರ್ ಇವಾಗ ನಾವು ಇದು ಗೋಡಂಬಿ ಗಿಡನ ನೋಡಿದ್ದೀವಲ್ಲ. ಹೌದು ಸರ್. ಇವಾಗ ಈ ಗಿಡವನ್ನು ನೀವು ನಾಟಿ ಮಾಡಿ ಇವತ್ತಿಗೆ ಎಷ್ಟು ವರ್ಷ ಆಗಿರ್ಬೋದು? ಈಗ 4 ವರ್ಷ ಆಯ್ತು ಸರ್. 4 ವರ್ಷ ಆಯಿತು. ಹೌದು. ಹಣ್ಣು ಬಿಡೋಕೆ ಎಷ್ಟು ದಿವಸ ಆಯ್ತು ಸರ್ ಇವಾಗ ನಿಮ್ಮ ಅಂದಾಜಿಗೆ? ಈಗ ಹಣ್ಣು ಬಿಡಾಕತ್ತಿ ಸರ್. ಅದು 1 ವರ್ಷ ಆದ್ಮ್ಯಾಗ 2 ತಿಂಗಳು ಬಿಟ್ಟಿದೆ ಸರ್. ಅದು 1 ವರ್ಷ ಆದಮೇಲೆ 1 ವರ್ಷ 2 ತಿಂಗಳು. 1 ವರ್ಷ 2 ತಿಂಗಳಿಗೆ ಹಣ್ಣು ಸ್ಟಾರ್ಟ್ ಆಗಿದೆ. ಹಾಂ ಸರ್. ಇವಾಗ ನೀವು ಇಲ್ಲಿವರೆಗೂ ಎಷ್ಟು ವರ್ಷ ಈಗ ಕಟಿಂಗ್ ಎಷ್ಟು ವರ್ಷ ಮಾಡಿದ್ದೀರಿ ಇವಾಗ? ಎಷ್ಟು ಕಟಿಂಗ್ ಒಂದೇ ಸರ್ ಮಾಡಿದೆ ಸರ್. ಒಂದೇ ಸಲ ಕಟಿಂಗ್ ಮಾಡಿದ್ದೀರಿ. ಓಕೆ ಸರ್. ನೀವು ಈ ಸಸಿಯನ್ನು ಎಲ್ಲಿಂದ ಪರ್ಚೇಸಿಂಗ್ ಮಾಡಿ ಸರ್ ನೀವು? ಸರ್ ರತ್ನಗಿರಿ ಹತ್ರ ಕುಡಾಳದಿಂದ ಸರ್. ಕುಡಾಳದಿಂದ. ನಿಮಗೆ ಯಾರು ಮಾರ್ಗದರ್ಶನ ಹೇಳಿದ್ರನ್ ಸರ್ ನಿಮ್ಮ ಇದ್ರ ಬಗ್ಗೆ? ಸರ್ ನಮ್ಗೆ ಮಾರ್ಗದರ್ಶನ ಅನ್ನೋಕ್ಕಿಂತ ಸರ್ ಗದಗ ಜಿಲ್ಲಾದೊಳಗೆ ಸರ್. ಓಕೆ. ನಮ್ಮ ಒಬ್ಬರು ಆಫೀಸರ್ ಸರ್, ಕೃಷಿ ಆಫೀಸರ್. ಓಕೆ. ಆಲ್ಮೋಸ್ಟ್ ಅಲ್ಲಿ ಅವರು ಹುಲ್ಕೋಟೆ ಒಳಗೆ ಬೆಳೆದಿದ್ರು ಸರ್ ಅವರು. ಹೌದು ಸರ್. ಅವರು ಹೇಳಿದ್ರು ನಿನ್ನ ಭೂಮಿಗೆ ಚಲೋ ಬರ್ತೈತಿ, ನಿನ್ನ ಬಾದಾಮಿ ಭೂಮಿ ಕೆಂಪು ಭೂಮಿ, ಹಾಗಾಗಿ ಇಲ್ಲಿ ಬೆಳಿಲಕ್ಕೆ ಸೂಕ್ತವಾದೈತಿ, ವಾತಾವರಣ ಚಲೋ ಐತಿ, ನೀ ಬೆಳಿಬೋದು ಅಂತ ಹೇಳಿದ್ರು ಸರ್.
ಓಕೆ ಸರ್, ನೀವು ಈ ಹಣ್ಣನ್ನು ಇಲ್ಲಿ ಬೆಳಿಬೇಕಂತ ಹೇಳಕ್ಕಿಂತ ನಿಮ್ಮ ಮಣ್ಣಲ್ಲಿ ಇರ್ತಕ್ಕಂಥ ಫಲವತ್ತತೆಯನ್ನು ನೀವೇನು ಚೆಕ್ ಮಾಡಿಸಿದ್ರಿ ಪೈಲ? ಚೆಕ್ ಮಾಡಿಸಿಲ್ಲ ಸರ್. ಮಾಡಿಸೇ ಇಲ್ಲ, ಸುಮ್ಮನೆ ಏನೋ ಒಂದು ಚೆನ್ನಾಗಿ ಆಗ್ಬೋದು ಅಂತ ಮಾಡಿದಿರಿ. ಹೌದು ಸರ್. ಅದ್ರ ರಿಸಲ್ಟ್ ನಿಮ್ಗೆ 100% ಸಿಕ್ಕೈತಿ. ಹೌದು ಸರ್. ಓಕೆ ಸರ್. ಓಕೆ ಸರ್, ನಿಮಗೆ ನೀರಿಂದ ಇಲ್ಲಿ ಯಾವ ರೀತಿ ಐತೆ ಸರ್ ನಿಮಗೆ? ಸರ್ ನಾನು ಬೋರ್ವಾಲ್ ಮುಖಾಂತರ ನೀರು ಕೊಡ್ತೀನಿ ಸರ್, ಡ್ರಿಪ್ ಮುಖಾಂತರ. ಇದಕ್ಕೆ ನೀರು ಏನು ಜಾಸ್ತಿ ಬೇಕಂತ ಸರ್ ಇದಕ್ಕೆ? ಸರ್ ನೀರು ಮಾತ್ರ ಬೇಸಿಗೆ ಒಳಗೆ ಹಣ್ಣು ಹೂ ಬಿಡೋ ಟೈಮ್ದಲ್ಲಿ ಮಾತ್ರ ಬೇಕು ಸರ್. ಓಕೆ. ಉಳಿಕೆ ಟೈಮ್ದಲ್ಲಿ ಏನು ನೀರಿಂದ ಅವಶ್ಯ ಇಲ್ಲ ಸರ್. ಕಮ್ಮಿ ನೀರು ಭಾಳ ಕಮ್ಮಿ ಬೇಕು ಸರ್. ಈಗ ವಾಣಿಜ್ಯ ಬೆಳೆ ಕಬ್ಬು ಆಗಿರ್ಬೋದು, ಬಾಳೆ ಆಗಿರ್ಬೋದು, ಅವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಇದು ಯಾವ ರೀತಿ ನಿಮ್ಗೆ ಅನ್ಸುತ್ತೆ ಸರ್? ಇದು ಸರ್ ಇದು ಖರ್ಚು ಕಮ್ಮಿ ಸರ್. ಖರ್ಚು ಆಲ್ಮೋಸ್ಟ್ ಏನು ಸರ್, ಏನೋ ಅದಕ್ಕೆ ಏನೋ ಗೊಬ್ಬರನೂ ಹಾಕೋಂಗಿಲ್ಲ ಸರ್. ಇದೇ ತಪ್ಪಲು ಬಿಳು ಅದೇ ಗೊಬ್ಬರನೇ ಇದಕ್ಕೆ ಹಾಕೋದು ಸರ್, ಬಡ್ಡಿಗೆ ಹಾಕೋದು. ಓಕೆ ಸರ್, ಈ ರೀತಿಯಾಗಿ ನೀವು ನಿರ್ವಹಣೆ ಮಾಡಿದ್ದೀರಿ. ಹೌದು ಸರಿ. ಓಕೆ. ಆಮೇಲೆ ಸರ್ ಇದರ ಮಾರ್ಕೆಟ್ ಬಗ್ಗೆ ನೀವೇನಾರು ಹೇಳ್ತೀರೇನ? ಮಾರ್ಕೆಟ್ ಬಗ್ಗೆ ಸರ್, ಅವರು ಈಗ ಫ್ಯಾಕ್ಟ್ರಿದವ್ರಿಗೆ ಹೇಳಿದ್ರು ಸರ್, ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ಸರ್ ಅವರು. ಓಕೆ. ಇಲ್ಲಪ್ಪ ಅಂತಂತಂದ್ರೆ ಅವರಿಗೆ ಇಲ್ಲಿಗೆ ಅಲ್ಲಿಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ನಾವು ಕೊಟ್ಟರೆ ಸ್ವಲ್ಪ ರೇಟ್ ಅಲ್ಲಿ ಹೆಚ್ಚಿಗೆ ಸಿಗ್ತದೆ ಸರ್. ಸರಿ ಸರ್. ಹಾಂ ಸರ್, ಇಲ್ಲಿ ಬಂದರೆ ಸ್ವಲ್ಪ ಕಮ್ಮಿ ತೊಗೊಂತಾರೆ ಅಷ್ಟೇ ಸರ್. ಓಕೆ ಸರ್, ನಿಮ್ದು ಇದು ಜಮೀನು ಎಷ್ಟು ಎಕರೆ ಐತೆ ಸರ್? ಇದು ಟೋಟಲ್ ಒಂದು 8.5 ಎಕರೆ ಇದೆ. 8.5 ಎಕರೆ ನೆಲ. ಹೌದು. ಅದ್ರೊಳಗೆ ನೀವು ಈ ಗೋಡಂಬಿಯನ್ನು ಬೆಳೆದಿರಲ್ಲ? ಹಾಂ ಸರ್. ಇದು ಎಷ್ಟು ಎಕರೆ ಐತೆ ಸರ್ ನೆಲ? ಇದು ಒಂದು 4 ಎಕರೆ ಇದೆ. 4 ಎಕರೆ. ಹೌದು. ಎಷ್ಟು ಸಸಿ ಕೂತಿರ್ಬೋದು ಸರ್ ಅಂದಾಜಾಗಿ? ಈಗ 15 ಕುಂದಿರ್ಸಿದ್ದೀನಿ ಸರ್ ನಾನು. 15. ಹಾಂ ಸರ್. ಸರಿ. ಓಕೆ ಸರ್. ಆಮೇಲೆ ಸರ್ ಇದು ನಿರ್ವಹಣೆ ಮಾಡಬೇಕಾದ್ರೆ ಇದಕ್ಕೆ ನೀರು, ಗೊಬ್ಬರ ಆ ರೀತಿ ಏನಾದರೂ? ಸರ್ ನೀರಿಂದು ಡ್ರಿಪ್ ಮುಖಾಂತರ ಸರ್. ಓಕೆ. ಗೊಬ್ಬರ ಅನ್ನೋಕೆ ಸರ್ ಬೇಸಿಗೆ ಇದು ಆಗಸ್ಟ್ನಲ್ಲಿ ಕೊಡ್ತೀವಿ ಸರ್. ಓಕೆ. ಸಗಣಿ ಗೊಬ್ಬರನ ಕೊಡ್ತೀವಿ. ಸಗಣಿ ಗೊಬ್ಬರ. ಹಾಂ ಸರ್. ಅದು ಬಿಟ್ಟರೆ ಬೇರೆ ಯಾವ ಸರ್ಕಾರಿ ಗೊಬ್ಬರ ಯಾವುದೂ ಇಲ್ಲ ಸರ್, ಯೂಸ್ ಮಾಡಿಲ್ಲ ಸರ್. ಆಮೇಲೆ ಈ ಗಿಡದ ತಪ್ಪಲೆಲ್ಲ ಬರುತ್ತಲ್ಲ, ಆ ತಪ್ಪಲಿಂದ ಇದಕ್ಕೆ ಗೊಬ್ಬರ ಸಫಿಷಿಯೆಂಟ್ ಆ ಆಗ್ಬೋದು. ತಪ್ಪಲಿಂದ ಇದು ಮಾಡ್ತೀವಿ ಸರ್. ಓಕೆ ಸರ್, ನೀವು ಇದನ್ನು ಬೆಳವಣಿಗೆ ಮಾಡ್ಕೋಬೇಕಾದ್ರೆ ಇದ್ರ ಬಗ್ಗೆ ನೀವು ಯಾರಿಗಾರು ಗೈಡೆನ್ಸ್ ತೊಗೊಂಡು ಅವ್ರು ಈ ಥರ ಪ್ಲ್ಯಾಂಟಿಗೆ ಕರೆಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ನೀವು ಕಲೆಕ್ಟ್ ಮಾಡಿದ್ರೇನ್ರಿ? ಮಾಡಿದ ಅನ್ನೋಕೆ ಸರ್, ಈಗ ಅಲ್ಲಿ ನಮ್ಮ ಕೃಷಿ ಆಫೀಸರ್ ಸರ್ ಅವ್ರ ಮುಖಾಂತರ ನಾವು ಇದು ಮಾಡಿದ್ವಿ ಸರ್. ಓಕೆ ಸರ್. ಸರ್ ಇದು ಗೋಡಂಬಿ ಯಾವ ತಳಿ ಸರ್ ಇದು? ಇದು ವೆಂಗುರ್ಲಾ 4 ಸರ್. ಇದು ವೆಂಗುರ್ಲಾ 4 ಅಂತ ಹೇಳಿ ಸರ್. ಓಕೆ. ಆಲ್ಮೋಸ್ಟ್ ನಮ್ಮ ಡಿಸ್ಟಿಕಲ್ಲಿ ಜಾಸ್ತಿ ವೆಂಗುರ್ಲಾ 4 ಬರ್ತದೆ ಸರ್. ಓಕೆ ಸರ್, ನಿಮ್ಮ ಅಂದಾಜು ಇಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟಿಕ್ನಾಗ ಎಷ್ಟು ಜನ ಬೆಳೆದಿರ್ಬೋದು? ನಮ್ಮ ಬಾಗಲಕೋಟೆ ಡಿಸ್ಟಿಕ್ನಾಗ ಆಲ್ಮೋಸ್ಟ್ ನಮಗಷ್ಟು ಇದೇ ಇಲ್ಲ ಸರ್. ನಮಗೆ ನೀವೇನೋ ನಮ್ಮ ಬಾದಾಮಿ ತಾಲೂಕು ನಾವು ಬರ್ಬೋದು. ಹಾಂ, ಬಾದಾಮಿ ತಾಲೂಕಲ್ಲಿ ಫಸ್ಟ್ ಬೆಳೆದಿದ್ದೆ ನೀವೇ ಅಂತ ಹೇಳ್ತಿದ್ದೀರಿ. ಓಕೆ ಸರ್, ಥ್ಯಾಂಕ್ ಯು. ವೆಂಗುರ್ಲಾ 4 ಸರ್, ವೆಂಗುರ್ಲಾ 7. ಓಕೆ ಸರ್. 7 ದೊಡ್ಡದು ಬರ್ತದೆ ಸರ್, ದೊಡ್ಡ ಗಾತ್ರ ಬರ್ತದೆ ಸರ್. ಓಕೆ. ಇದು ಸಣ್ಣ ಗಾತ್ರ ಬರ್ತದೆ ಸರ್. ಮಾರ್ಕೆಟಲ್ಲಿ ಸರ್ ಯಾವುದಕ್ಕೆ ಜಾಸ್ತಿ ಬೆಲೆ ಇರೋದು? ವೆಂಗುರ್ಲಾ 4, ವೆಂಗುರ್ಲಾ 7 ಜಾಸ್ತಿ ಇದೆ ಸರ್. 7ಗೆ ಸ್ವಲ್ಪ ದೊಡ್ಡ ಇದು ಐತೆ ಸರ್. ಓಕೆ. ತಿರುಳು ಇರ್ತದೆ ಸರ್. ಸರ್ ಇವಾಗ ನೀವು 4 ಎಕರೆಗೆ ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ತೆಗಿಬೋದು ಅಂತ ನಿಮ್ಮ ಅಂದಾಜು? ಈ ಸರ ಹೋದ ವರ್ಷ 10 ಕ್ವಿಂಟಲ್ ಬೆಳೆದೀನಿ ಸರ್. 10 ಕ್ವಿಂಟಲ್. ಈ ವರ್ಷ ಸ್ವಲ್ಪ ಹೆಚ್ಚಿಗೆ ನಿರೀಕ್ಷೆ ಮಾಡ್ಬೋದು. ಆಗ್ಬೋದು. 1 ಕ್ವಿಂಟಲ್ ಏನು ರೇಟ್ ಆಗ್ಬೋದು ಸರ್ ಇದು? 18ರಿಂದ 20 ಸಾವಿರ ರೂಪಾಯಿ ಸರ್. 18ರಿಂದ 20 ಸಾವಿರ. ಹೌದು ಸರ್. ಇನ್ನೊಂದು ವರ್ಷ ಬಿಡ್ತೀನಿ ಸರ್. ಹ್ಞೂ ರೀ. ಒಂದು ಗಿಡ ಇಡ್ತೀನಿ ಸರ್. ಓಕೆ. 4 ಗಿಡ ತೆಗಿತೀನಿ ಸರ್. ಓಕೆ ಸರ್. ಹಾಂ, ಒಂದು ಗಿಡದಿಂದ ಅಂದರೆ ನಡು ಭಾಳ ಗ್ಯಾಪ್ ಇರ್ಬೇಕಂತ? ಹೌದು ಸರ್, 30 ಮಾಡಿಬಿಡ್ತೀನಿ ಸರ್. ಗಾಳಿ ಬಿಸಿಲು ಆಡ್ಬೇಕಲ್ಲ ಸರ್. ಓಕೆ. ಸರ್ ಇವಾಗ 15 ಇರೋದು? 15 ಇರುತ್ತೆ ಸರ್. ಸರಿ ಸರ್. ಆಮೇಲೆ 30 ಅವರಿಂದ ಹಣ್ಣು ಜಾಸ್ತಿ ಆಗ್ಬೋದು? ಹಣ್ಣು ಜಾಸ್ತಿ ಆಗ್ತದೆ ಸರ್. ಸ್ವಲ್ಪ ಗಾಳಿ ಬಿಸಿಲು ಹೆಚ್ಚಾಗ್ತದೆ ಸರ್. ಹೊಳ್ಳಿ ನಮ್ಗೆ ಗಿಡಗಳು ಕೂಡಂಗಿಲ್ಲ ಸರ್. ಈಗ ಕೂಡಾಕತ್ತು ಅಂದ್ರೆ ಸರ್ ಹೂವು ಅವೆಲ್ಲ ಉದುರಾಕ ಸ್ಟಾರ್ಟ್ ಆಗ್ತದೆ ಸರ್. ಸರಿ ಸರ್. ಈಗ ನಾಳೆಗೆ ಆರಿಸ್ತೀನಿ ಸರ್ ಇದನ್ನು. ಈ ಹಣ್ಣು ತಿನ್ಬೋದು ಸರ್. ಹೌದ್ರಿ? ಹಾಂ ಸರ್. ಈ ಮಳಿ ಕಮ್ಮ ಸಮಯ ಕಂಬಿಟ್ಟತ್ರಿ ಸರ್. ಹ್ಞೂ ಸರ್. ಮಳೆ ಆಲ್ಮೋಸ್ಟ್ ಬಿಸಿಲು ಬೀಳ್ಬೇಕು ಇದಕ್ಕೆ. ಬಿಸಿಲು ಹೆಂಗೆ ಬೀಳ್ತೈತಿ ಇದು ಆಗ್ತೈತಿ. ಇದನ್ನು ತಿನ್ನು ಚಲೋ ಐತಿ. ಟೇಸ್ಟು ಭಾರಿ ಸಾಕ್ರಿ. ಬೀಜ ತೆಗಿಯತ್ನಿ. ಹಾಂ, ಹಳೆವ ಇಲ್ಲ, ಈಗ ಮಳೆ ಆಗಿದ್ದು ಕಂಕ ಅಂತ ಕರಗೆ ಭಾಳ ಆಗ್ಯಾವ. ಹ್ಞೂ. ಸರ್ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ಭೀಮಪ್ಪ ಮಾವುಂಟಪ್ಪ ಕೂಚಲ್ ರೀ. ಓಕೆ ಸರ್, ನಿಮ್ದು ಇದ ಊರೇನು ಸರ್? ಹಾಂ, ಇದೇ ಊರು ನಂದಕೇಶ್ವರ, ಬಾದಾಮಿ ತಾಲೂಕು ನಂದಕೇಶ್ವರ. ಇವ್ರು ಸರ್ ಏನಾಗ್ಬೇಕ್ರಿ ನಿಮಗೆ? ನಮ್ಮ ಭೀಮಪ್ಪ ಹುಲಿಕೇರಿ ಅಂತೇಳಿ ನಮ್ಮ ಮಾವಾರ ಯಾವಕ್ರಿ. ಹೌದೇನು ಸರ್? ಹ್ಞೂ ರೀ. ಪ್ರಥಮವಾಗಿ ನಮ್ಮ ಬಾದಾಮಿ ತಾಲೂಕಿನಲ್ಲಿ ಓಕೆ ಈ ಗೋಡಂಬಿಯನ್ನು ಬೆಳೆದಿಲ್ಲ ರೀ. ನಾವು ಫಸ್ಟ್ ನಮ್ಮ ಮಾವಾರ ಯಾಕಿದ್ನ ಯಾಕೆ ಹಚ್ಚಾರ ಗಿಡ ಗಂಟೇಳಿ ಇದ್ರಾಗ ಏನೈತಿ ಲಾಭ ಇಲ್ಲ ಏನಿಲ್ಲ ಯಾಕೆ ಹಚ್ಚಾರ ನಮ್ಮ ಮಾವ ಅಂತೇಳಿ ನಾವು ಭಾಳ ಇದನ್ನು ಮಾಡಿದ್ವಿ ರೀ, ಓಕೆ ಅಬ್ಸರ್ವ್ ಮಾಡಿದ್ವಿ ರೀ. ಆದ್ರೆ ಅವರು ನಾವು ಫಸ್ಟ್ ಟೈಮ್ ನೋಡಿದಾಗ ರೀ ನಮ್ಮ ಮಾವ ಇಂಥ ಕೆಲಸ ಯಾಕೆ ಮಾಡಕತ್ತಾನ ಗೋಡಂಬಿದು ಇದೆಲ್ಲ ಗೋವಾದ ಬೀಳೋದು ಇಲ್ಲೇನು ಬೀಳ್ತದೆ ಬಿಡು ಅಂತೇಳಿ ನಾವು ಇದನ್ನು ಮಾಡಕತ್ತಿದ್ರಿ. ಆದರೂ ಕೂಡ ನಮ್ಮ ಮಾವರು ಯಶಸ್ವಿಯಾಗಿ ಈಗ 2ನೇ ವರ್ಷ ಪೀಕನ್ನು ಚಲೋ ಚೆನ್ನಾಗಿ ತೆಗೆದ ಇಳಿಯೋರಿ. ಆದರೆ ಏನಿರಿ ಈಗ ನಮ್ಮ ಬಾದಾಮಿ ತಾಲೂಕಿನಾಗ
ನಮ್ಮ ಮಾವರ ಗೋಡಂಬಿದು ಬೆಳುವಂಥ ನಮ್ಮ ಮಾವರ ಕಡೆ ಎಲ್ಲ ಟೆಕ್ನಿಕಲ್ ಐತ್ರಿ. ಓಕೆ. ಆದ್ರೆ ಆಲ್ಮೋಸ್ಟ್ ಅಲ್ರಿ ಈಗ ನಮ್ಮ ಮಾವರು ಗೋವಾದಾಗಿದ್ರು ಅವರು. ಹ್ಞೂ ರೀ. ಗೋವಾದಾಗಿದ್ದ ಎಲ್ಲ ಟ್ರೈನಿಂಗ್ ಮಾಡಿ ಇಲ್ಲಿ ನಮ್ಮ ಮಾವರು ಗಿಡಗಟ್ಟಿ ಹಚ್ಚಿ ಎಲ್ಲ ಇದನ್ನ ಮಾಡ್ಯಾರ ರೀ. ಓಕೆ. ನಂದಿಕೇಶ್ವರದಾಗ ಇದೊಂದು ಫಸ್ಟ್ ಟೈಮ್ ರೀ. ನಂದಿಕೇಶ್ವರದೊಳಗೆ ಫಸ್ಟ್ ಟೈಮ್ ರೀ. ಓಕೆ. ನಮ್ಮ ತಾಲೂಕ್ನಾಗ ಯಾರೂ ಮಾಡಿಲ್ರಿ ಈ ಥರ. ಈ ಎಲ್ಲ ಎಸ್ಟಿಮೇಟ್ ನೋಡಿದ್ರಿ ಓಕೆ. ನಮಗೂ ಮಾಡಕ್ ಆಗೋದಿಲ್ರಿ. ಮತ್ತೆ ನಮ್ಮ ಮಾವರು ಅಷ್ಟ ಕಷ್ಟಪಟ್ಟು ಎಲ್ಲ ಮಾಡ್ಯಾರ್ರಿ. ಸರ್ ಇದು ಏನ್ರಿ ಬುಟ್ಟಿ? ಸರ್ ಇದು ತೆಂಗಿನ ಗಿಡಕ್ಕೆ ಇದು ಕಪ್ಪು ಹುಳ ಬರ್ತದೆ ನೋಡಿ ಸರ್. ಓಕೆ. ರೈನೋಸೋರ್ ಅಂತ ಹೇಳ್ತಾರೆ. ರೈನೋಸೋರ್. ಓಕೆ. ಆ ಹುಳ ತೆಂಗಿನ ಗಿಡನ ಹಾಳು ಮಾಡ್ತಾವ ಅನ್ನೋ ಸಂಬಂಧ ಸರ್. ಈ ಟೈಪ್ ತೆಂಗಿನ ಗಿಡ ಇದು ಸರ್. ಸರಿ ಸರ್. ಹಾಂ ಸರ್. ಹಾಂ, ಗರಿ ಎಲ್ಲ ಇದು ಆಗಿದೆ ನೋಡಿ ಸರ್. ಇದು ಹುಳದಿಂದ ಹಂಗಾಗಿದಾವಲ್ಲ ಸರ್. ಅದಕ್ಕೆ ರೈನೋಸೋರ್ ಅಂತ ಒಂದು ಕೋಕ್ ಆಕ್ಟಿವೇಟರ್ ಸರ್. ಹ್ಞೂ ಸರ್. ಇದು ಈ ಔಷಧ ಇಡೋದ್ರಿಂದ ಇದ್ರೊಳಗೆ ನೀರು ತುಂಬೋದ್ರಿಂದ ಹಾಂ ಸರ್ ಹುಳ ಬಂದು ಇದ್ರೊಳಗೆ ಬೀಳ್ತೈತೆ ಸರ್. ಅದು ಬಿದ್ದು ಸಾಯ್ತೈತೆ ಸರ್. ಅದು ಅಂದರೆ ತೆಂಗಿನ ಗಿಡ ರಕ್ಷಣೆ ಸರ್. ರಕ್ಷಣೆ ಸಲುವಾಗಿ ಇದೊಂದು ಮಾಡ್ಕೊಂಡಿರಿ. ಹೌದು ಸರ್. ಸರಿ. ಓಕೆ ಸರ್. ಹಾಂ, ಇದು ಸಿಕ್ಕಾಬಿಟ್ಟು ಈಗ ಆಲ್ಮೋಸ್ಟ್ ಅರ್ಧ ಇದು ಆಗೈತೆ ಸರ್. ಇದು ಸೀಸನ್ ಮುಗಿಲಕ್ಕೆ ಬಂತು ಸರ್. ಮುಗಿದಂಗೆ ಸರ್ ಈಗ ಸೀಸನ್ ಇದೆ ಆಲ್ಮೋಸ್ಟ್. ಇನ್ನೊಂದು 2 ಸಲ ಆರಿಸಿದ್ರೆ ಮುಗಿದೋದು ಸರ್ ಇದು. ಸರ್ ಇದಕ್ಕೆ ಹಣ್ಣು ಬಿಡ್ಬೇಕಾದ್ರೆ ಇದಕ್ಕೇನು ಸೀಸನ್ ವಾಸ್ ಐತೇನು ಸರ್ ಇದು? ಸರ್ ಸೀಸನ್ ಇದೆ ಸರ್. ಹಾಂ. ಇದು ಯಾವ ಸೀಸನ್ದಾಗ ಹಣ್ಣು ಬಿಡ್ತತ್ರಿ ಇದು? ಸರ್ ಇದು ಡಿಸೆಂಬರ್ದಲ್ಲಿ ಹ್ಞೂ ಸರ್ ಹೂ ಸ್ಟಾರ್ಟ್ ಆಗುತ್ತೆ ಸರ್. ಹ್ಞೂ ಸರ್. ಜನವರಿ ಫೆಬ್ರವರಿ ಒಟ್ಟು ನಮಗೆ ಮಾರ್ಚ್ ತಿಂಗಳೇ ಹಣ್ಣು ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಹಾಂ ಸರ್. ಮಾರ್ಚ್ ಏಪ್ರಿಲ್ನಲ್ಲಿ ಸರ್. ಮಾರ್ಚ್ ಏಪ್ರಿಲ್. ಹೌದು ಸರ್. ಹಾಂ. ಮಾರ್ಚ್ ಏಪ್ರಿಲ್ ಹಣ್ಣು ಸ್ಟಾರ್ಟ್ ಅಂತಂದ್ರೆ ಎಲ್ಲಿ ಮಟ್ಟ ನಮ್ಗೆ ಹಣ್ಣು ಸಿಗ್ಬೋದು ಸರ್ ಇದು? ಸರ್ ಒಂದು 2.5 ತಿಂಗಳು ಹಣ್ಣು ಸಿಗೋದು ಸರ್. 2.5 ತಿಂಗಳ. ಹೌದು ಸರ್. 2.5 ತಿಂಗಳು ಆದಮೇಲೆ ಕಟಿಂಗ್ ಎಲ್ಲ ಆಗಿಬಿಡುತ್ತೆ ಸರ್. ಅದು ನಾವು ಹಣ್ಣು ಕೂಡ ಸರ್ ಹರಿಯಂಗಿಲ್ಲ ಸರ್. ಇದನ್ನು ಹ್ಞೂ ಸರ್ ಕಟಾವು ಮಾಡಂಗಿಲ್ಲ ಸರ್. ಹಣ್ಣು ಬಿದ್ದ ಹಣ್ಣನ್ನು ಮಾತ್ರ ನಾವು ತೊಗೊತೀವಿ ಸರ್. ಹಣ್ಣು ಕೆಳಗಡೆ ಬಿದ್ದಿದ್ದು ಮಾತ್ರ ಸರ್. ಹಿಂಗೈತೆ. ಹಾಂ ಸರ್. ಒಟ್ಟು ಯಾವುದೂ ಹಣ್ಣು ಹರಿಯಂಗಿಲ್ಲ ಸರ್ ನಾವು. ಹಾಂ ಸರ್. ಈ ಗಿಡದಾಗಿದ್ದು ಏನು ಕಿತ್ತೋಂಗಿಲ್ಲ, ಏನು ಕೇಳಂಗಿಲ್ಲ ಸರ್. ಈಗ ಲೇಬರ್ ಹೆಣ್ಮಕ್ಳು ಬರ್ತಾರಲ್ಲ ಸರ್, ಲೇಬರ್. ಹ್ಞೂ ಸರ್. ತಳ ಬಿದ್ದಿದ್ದು ಹಾಕೊಂತಾರೆ ಸರ್. ಹಾಕೊಂಡು ಒಂದು ಕಡೆ ಕುಟ್ರಿ ಮಾಡ್ತಾರೆ ಸರ್. ಹ್ಞೂ ಸರ್. ಕುಟ್ರಿ ಮಾಡಿಕೊಂಡು ಅದನ್ನು ಆಯ್ತಾರೆ ಸರ್. ಓಕೆ. ಅದನ್ನು ಹಾಕೊಂಡು ನೀವು ಅದನ್ನು ಬೀಜವನ್ನು ಬೇರ್ಪಡಿಸ್ಕೊಂಡು. ಹಾಂ ಸರ್. ಇದು ಹಣ್ಣು ಮಾತ್ರ ಗಿಡದ ಬಡ್ಡಿಗೆ ಹಾಕಿಬಿಡ್ತೀವಿ ಸರ್. ಗೊಬ್ಬರ ಆಗ್ತದೆ ಸರ್. ಸರ್ ಇದು ಏನ್ರಿ ಇಲ್ಲಿ ಕಾಣಿಸುತ್ತಲ್ರಿ ಇದು? ಸರ್ ಇದು ಬಾಸ್ಮತಿ ಎಲೆ ಅಂತ ಹೇಳಿ ಸರ್. ಇದು ಬಾಸ್ಮತಿ ಎಲೆ. ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ರೀ ಸರ್? ರೈಸ್ ಮಾಡೋಳಗೆ ಸರ್ ರೈಸ್ನಲ್ಲಿ ಹಾಕ್ತಾರೆ ಸರ್. ಎಬ್ದಮ್ ಬಾಸ್ಮತಿ ಅನ್ನ ಉಂಡಂಗೆ ಬರ್ತದೆ ಸರ್. ಇವು ಸರ್ಕಾರಿ ರೇಷನ್ ಅಕ್ಕಿ ಒಳಗೆ ಹಾಕ್ಬೋದು ಸರ್. ಮತ್ತು ಇನ್ನೊಂದು ಯಾವ್ದಾರ ಕಾರ್ಯಕ್ರಮ ಇದ್ದೊಳಗೆ ಅದ್ರೊಳಗೆ ಹಾಕ್ತಾರೆ ಸರ್. ಹಾಂ ಸರ್. ಇದೇನು ಸರ್ ನೀವು ಜಸ್ಟ್ ಸ್ವಲ್ಪ ಸ್ಯಾಂಪಲ್ ಹಾಕ್ಕೊಂಡಿರೋ ಏನು? ಇಲ್ಲ ಸರ್, ಸ್ಯಾಂಪಲ್ ಹಾಕ್ಕೊಂಡಿ ಸರ್. ಒಂದು 8-10 ಗಿಡ ಅದಾವೆ ಸರ್. ಓಕೆ ಸರ್. ಹಾಂ ಸರ್. ಸರ್ ಇದು ಯಾವ ಸಸಿ ರೀ ಇದು? ಸರ್ ವಿಕ್ಸ್ ಪೇಪರ್ ಅಂತೇಳಿ ಸರ್. ಇದು ವಿಕ್ಸ್ ಪೇಪರ್ ಸರ್. ಇದು ವಿಕ್ಸ್ ಯಾವ್ದು ಇದು ಆಗ್ತದೆ ಸರ್, ಅದ ಬಾಸ್ ಬರ್ತದೆ ಸರ್. ಅದು ಮೇನ್ ಅದ್ರ ಸುವಾಸನೆನ ವಿಕ್ಸ್ ಮಾಡೋದು ಕೂಡ ಇದು ಫ್ಯಾಕ್ಟ್ರಿಗಳು ಹೋಗ್ತದೆ ಸರ್. ಇದು ನಾವು ಸ್ಯಾಂಪಲ್ ಬೆಳೆದಿದೆ ಸರ್. ಯಾವ ಸರ್? ವಿಕ್ಸ್ ಸ್ವಲ್ಪ ಸ್ಯಾಂಪಲ್ ಬೆಳೆದಿದೆ ಸರ್. ಹೌದನ್ ಸರ್? ಹಾಂ ಸರ್. ಹಾಂ. ಈಗ ವಿಕ್ಸ್ ಪೇಪರ್ ಮೆಟ ತಿಂತೀವಲ್ರಿ ಅದು? ಹೌದು ಸರ್. ಮೇನ್ ಇದರಿಂದ ಸರ್. ಅದು ಇದರಿಂದ ಪ್ರಾಡಕ್ಟ್ ಆಗುತ್ತೆ. ಹೌದು ಸರ್. ಕೆಜಿಗೆ 300 ರೂಪಾಯಿ ಕೆಜಿ ಐತೆ ಸರ್. ಇದು ತಪ್ಪಲು ಸರ್. ಅದು ಈಗ ಜಸ್ಟ್ ಸ್ಯಾಂಪಲ್ ಏನು ಸರ್? ಸ್ಯಾಂಪಲ್ ಸರ್. ಇದು ಅಂದ್ರೆ ಮುಂದಿನ ನಿರ್ಮಾಣದಾಗ ನೀವು ಇದ್ರ ಬೆಳೆಯಕ್ಕೆ ರೆಡಿ ಇದೀರಿ? ಹೌದು ಸರ್. ಓಕೆ ಸರ್. ಓಕೆ ಸರ್. ಇದು ಯಾವ ಗಿಡ ಸರ್? ಇದು ಸಿದ್ದು ಹಲಸು ಸರ್. ಸಿದ್ದು ಹಲಸು. ಹಲಸಿನ ಹಣ್ಣು ಒಳಗೆ ಸಿದ್ದು ಹಲಸು ಸರ್. ಇದು ತುಮಕೂರು ಸೈಡ್ ಬರ್ತದೆ. ತುಮಕೂರು ಸೈಡ್ ಗಿಡ ಸರ್ ಇದು? ಓಕೆ. ಎಷ್ಟು ಹಚ್ಚಿದೆ ಸರ್ ಇವು ಗಿಡಗಳು? ಸರ್ ಇದು ಒಂದು 2 ಗಿಡ ಅದಾವೆ ಸರ್. ಎಷ್ಟು? ಎರಡು ಅದಾವೆ. ಜಸ್ಟ್ ಸ್ಯಾಂಪಲ್ ರೀ ಅವು? ಸ್ಯಾಂಪಲ್ ಸರ್. ಹೌದು ಸರ್. ಮುಂದೆ ಮಾಡ್ಬೇಕಂತೇಳಿ ಎಲ್ಲ ಪ್ಲ್ಯಾನ್ ಒಳಗೆ? ಹೌದು ಸರ್. ಪೈಲ ನೀವು ಒಂದು ಯಾವುದೇ ಬೆಳಿಬೇಕಾದ್ರೆ ಸ್ವಲ್ಪ ಸ್ಯಾಂಪಲ್ ಮಾಡ್ಕೊಂಡು ಇದು ಮಾಡಿದೆ ಸರ್. ಅದ ಮದರ್ ಪ್ಲಾಂಟಿಂದ ನಾವು ಮಾಡ್ಕೊಂಡಿದ್ದು ಸರ್. ಓಕೆ ಸರ್. ಅಂದರೆ ಇದು ಒಂದು ರೀತಿ ಒಳ್ಳೆ ಬೆಳವಣಿಗೆ ಕರೆಕ್ಟ್ ಸರ್ ಇದು. ಯಾಕಂದ್ರೆ ಎಲ್ಲ ವೆರೈಟಿ ಒಂದೇ ಸಿಗ್ತದೆ ಸರ್. ಹಾಂ. ಸರ್ ಇದು ಪೇರು ಯಾವ ವೆರೈಟಿ ಇದೆ ಸರ್? ಜಪಾನ್ ರೆಡ್ ಅಂತ ಹೇಳಿ ಸರ್. ಇದು ಜಪಾನ್ ರೆಡ್. ಹಾಂ ಸರ್. ಈ ಸಸಿ ನೀವು ಎಲ್ಲಿಂದ ತಂದ್ರಿ ಸರ್ ಇದನ್ನು? ಸರ್ ಕಲ್ಕತ್ತಿಂದ ಸರ್. ಕಲ್ಕತ್ತಾದಿಂದ. ಹೌದು ಸರ್. ಎಷ್ಟು ಹಚ್ಚಿರಿ ಸರ್ ಇವು? ಈಗ ಒಂದು 2 ಗಿಡ ಅದಾವೆ ಸರ್. ಇವು 2 ಗಿಡ ಸರ್. ಅಂದ್ರೆ ನಿಮ್ಮ ಲೆಕ್ಕಕ್ಕೆ ಒಟ್ಟು ಸ್ಯಾಂಪಲ್ ಹಚ್ಚೀನಿ ಸರ್. ಓಕೆ. ಇಲ್ಲ ಸರ್ ಇದು ಯಾವ ಮಾವಿನ ಹಣ್ಣು ರೀ ಇದು? ಸರ್ ಇದು ಥೈಲ್ಯಾಂಡ್ ವೆರೈಟಿ ಸರ್. ಥೈಲ್ಯಾಂಡ್ ವೆರೈಟಿ ಸರ್. ಏನಂತಾರೆ ಇದಕ್ಕೆ? ಥೈಲ್ಯಾಂಡ್ ವೆರೈಟಿ. ರೆಡ್ ಐವೇರಿ. ಓಹೋ. ಇದು ಆಲ್ಮೋಸ್ಟ್ ಒಂದು 2 ಕಿಲೋ ಐತೆ ಸರ್. ಇದು ಒಂದು ಹಣ್ಣು 2 ಕಿಲೋ ಐತೆ ಸರ್.
ವೇಟಿಂಗ್ ಅಷ್ಟೇ ಸರ್ ಇದು ಸಸಿ ಎಲ್ಲಿ ತಂದಿರ್ತಾರೆ ನೀವು? ಸರ್ ಇದು ಇದ್ರ ಸರ್ ಕೋಲ್ಕತ್ತಾನ ಸರ್. ಕಲ್ಕತ್ತಾದಿಂದ ತಂದಿದ್ರಿ. ಎಷ್ಟು ಕೊಟ್ಟಿದ್ರಿ ಸರ್ ಒಂದು ಸಸಿಗೆ? ಸಸಿಗೆ ಆ ಟೈಮ್ದಲ್ಲಿ ಒಂದು 2,000 ರೂಪಾಯಿ ಕೊಟ್ಟಿದ್ದೆ ಸರ್. 2,000 ರೂಪಾಯಿ. ಹಾಂ ಸರ್. ಎಷ್ಟು ಹಚ್ಚಿರಿ ಸರ್ ಇವಾಗ ನಿಮ್ಮ ತೋಟದಾಗ? ಇದು 1-2 ಗಿಡ ಹಚ್ಚಿದ್ದೀನಿ ಸರ್. 1 ಗಿಡ ಫೇಲ್ ಆಯ್ತು ಸರ್, 1 ಗಿಡ ಮಾತ್ರ ಉಳಿದ ಸರ್. ಟೋಟಲ್ ಎಷ್ಟು 2 ಗಿಡ ಅನ್ ಸರ್? ಹೌದು ಸರ್. ಓಕೆ ಸರ್. ಇದು ನೀವು ಮುಂದಿನ ದಿನದಾಗ ಇವನು ಪ್ಲಾಂಟೇಶನ್ ಮಾಡ್ಬೋದು? ಹೌದು ಸರ್, ಇದನ್ನು ಮಾಡ್ತೀನಿ ಸರ್. ಮದರ್ ಪ್ಲಾಂಟ್ ಸರ್ ಇದು. ಓಕೆ. ಇನ್ನೊಂದು ಮಿಯಾಜಾಕ್ ಒಂದು ಐತೆ ಸರ್. ಮಿಯಾಜಾಕ್ ಅಂದ್ರೆ ಮಿಯಾಜಾಕ್ ಅಂದ್ರೆ ಸರ್ ಅದು ಮಾರ್ಕೆಟ್ನಾಗ ಭಾಳ ಬೆಲೆ ಹೇಳ್ತಾರಲ್ಲ ಸರ್? ಹೌದು ಸರ್, ಐತೆ ಸರ್. ಅದು ಐತೇನು ಸರ್? ಐತೆ ಸರ್. ಓಕೆ ಸರ್, ಅದು ಒಂದು ನಮ್ಗೆ ತೋರಿಸ್ರಿ ನೋಡೋಣ. ಇದು ಎಲೆಯೂ ಕೂಡ ಸರ್ ಒಂದೊಂದು ಇದು ಇರ್ತದೆ ಸರ್. ಓಹೋ, ಉದ್ದಕ್ಕೆ ಜಾಸ್ತಿ ಸಿಗುತ್ತೆ. ಉದ್ದನೇ ಇಷ್ಟು ಇದು ಮಳ ಐತೆ ನೋಡಿ ಸರ್. ಇದು ಒಂದು ಮಳ ಥರ. ಹಾಂ ಸರ್. ಇದೊಂಥರ ಗಿಡ ಚೇಂಜಸ್ ಭಾಳ ಐತ್ರಿ. ಚೇಂಜಸ್ ಐತೆ ಸರ್. ಇದು ಈ ಹಣ್ಣು ಕೂಡ ಹಂಗೆ ಅಷ್ಟಿದೆ ಸರ್. ಪೂರಾ ಏನಾದ್ರು ಕೊಪ್ಪ ಇರಂಗಿಲ್ಲ ಸರ್ ಅದು. ಓಹೋ. ಹಾಂ ಹಾಂ. ಹಾಂ ಸರ್. ಓಕೆ ಸರ್. ಸರ್ ಇಷ್ಟು ದೊಡ್ಡದಾಗುತ್ತೆ ಸರ್. ಇದು ಯಾವ ಹಣ್ಣು ಸರ್ ಅಂದ್ರೆ ಗಿಡ? ಇಲ್ಲ ಐತೆ ನೋಡಿ ಸರ್. ಇದಕ್ಕಿಂತ ದೊಡ್ಡದಾಗುತ್ತೆ ಸರ್. ಓಹೋ, ಇದಕ್ಕಿಂತ ದೊಡ್ಡದಾಗುತ್ತೆ ಸರ್. ಇದು ಯಾವ ತಳಿ ಸರ್? ಇದು ಆಸಾಮ್ ಕಡೆಯಲ್ಲಿ ಸರ್. ಆಸಾಮ್? ಹೌದು ಸರ್, ಆ ಕಡೆಯಿಂದ ಬಂದೈತೆ ಸರ್ ಇದು. ಓಹೋ. ಸೀಡ್ಲೆಸ್ ಲಿಂಬೆ ಅಂತೇಳಿ ಸರ್. ಅದು ಸೀಡ್ಲೆಸ್ ಲಿಂಬ್ ಸರ್. ಓಕೆ. ಸೀಡ್ಲೆಸ್ ಸರ್. ನೀವು ಅಸ್ಸಾಮಿಂದ ತರಿಸಿರೇನು ಸರ್ ಇದನ್ನು? ಇದು ಕಲ್ಕತ್ತಾದಿಂದ ತರಿಸಿ. ಕಲ್ಕತ್ತಾದಿಂದ? ಹೌದು ಸರ್. ಓಕೆ. ಇವು ಎಷ್ಟು ನಾಟಿ ಮಾಡಿರಿ ಸರ್? ಇದು ಒಂದು ಗಿಡ ಐತೆ. ಒಂದೇ ಗಿಡ? ಒಂದು ಮಾತ್ರ ಐತೆ ಸರ್. ಇದು ಇಷ್ಟು ಹಿಂಗತೆ ಗೊಂಚಲಾಗೈತೆ ನೋಡಿ ಸರ್. ಓಕೆ. ಗೊಂಚಲನ ಆಗ್ತದೆ ಸರ್. ಅದು ಆಲ್ಮೋಸ್ಟ್ ನೀವು ಎಲ್ಲ ಸಾವಯವ ಮಾಡ್ತೀರಲ್ಲ ಸರ್? ಹೌದು ಸರ್, ಸಾವಯವ ಸರ್. ಹಾಂ ಸರ್. ಇಲ್ಲೊಂದು ಹಲಸು ಒಂದು ಐತೆ ಸರ್. ಓಕೆ ಸರ್. ಹಾಂ ಹಾಂ ಸರ್, ಇದು ಯಾವ ವೆರೈಟಿ ಇದು? ಥೈಲ್ಯಾಂಡ್ ವೆರೈಟಿ ಸರ್. ಥೈಲ್ಯಾಂಡ್? ಹೌದು ಸರ್. ಓಕೆ. ಹಾಂ ಹಾಂ ಸರ್. ಈ ನಮ್ಮ ಕಡೆ ತುಮಕೂರು ಅದು ಬೆಳಿತಾರಲ್ರಿ, ಅದು ಇದು ಸರ್ ಸಿದ್ದು ಹಲಸು ಸರ್. ಅದು ಸಿದ್ದು ಹಲಸ. ಇದು ಯಾವ್ದಂದ್ರೆ ಇದು? ಥೈಲ್ಯಾಂಡ್ ವೆರೈಟಿ. ಥೈಲ್ಯಾಂಡ್ ವೆರೈಟಿ. ಇದು ನೀವು ಎಲ್ಲಿಂದ ತರಿಸಿರಿ ಸರ್? ಇದು ಕಲ್ಕತ್ತಾದಿಂದ ತರಿಸಿ. ಇದು ಕಲ್ಕತ್ತಾದಿಂದ ತರಿಸಿದ್ರಿ ಆಲ್ಮೋಸ್ಟ್. ಹಾಂ, ಎಷ್ಟು ಪ್ಲಾಂಟೇಶನ್ ಮಾಡಿ ಸರ್ ಇವನು? ಸರ್ ಟೋಟಲ್ ಒಂದು 5 ಗಿಡ ಅದಾವೆ ಸರ್. 5 ಗಿಡ ಅದಾವೆ ಸರ್. ಓಕೆ ಸರ್, ಇದ್ರ ಹಣ್ಣು ಬಿಡೋದು ಯಾವಾಗ ಸ್ಟಾರ್ಟ್ ಆಗ್ಬೋದು ರೀ? ಯಾವ ಸರ್? ಈ ಹಲಸಿನಕಾಯಿ ಈ ಬಂದು ಸರ್ ಇನ್ನೊಂದು ಈ ಜೂನ್ ತಿಂಗಳಲ್ಲಿ ಹಾಂ ರೀ ಕಟಾವು ಮಾಡ್ತಾರೆ ಸರ್. ಓಕೆ. ಒಂದು ಗಿಡಕ್ಕೆ ಎಷ್ಟು ಬರ್ಬೋದು ಸರ್ ಇವು ಅಂದಾಜು? ಆಗ್ತದೆ ಸರ್. ಈ ಸರ ಫಸ್ಟ್ ಬಿಟ್ಟೈತಲ್ಲ ಸರ್, ಒಂದು 2 ಗಿಡ ಬಿಟ್ಟಿದ್ದು ಸರ್, ಒಂದು ಒಣಗಿದೆ ಸರ್. ಹಾಂ, ಇದೊಂದು ಮಾತ್ರ ಹೋದ ಸರ್. ಓಕೆ ಓಕೆ. ಇದು ಯಾವ ಮಾವು ರೀ ಇದು? ಸರ್ ಇದು ರತ್ನಗಿರಿ ಕೇಸರ್ ಸರ್. ಇದು ರತ್ನಗಿರಿ ಕೇಸರ? ಹೌದು ಸರ್. ಅಂದರೆ ಈಗ ಆಲ್ಮೋಸ್ಟ್ ಇದೆ ಕಟಿಂಗ್ ಆಗೈತೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ ನಾವು ಏಪ್ರಿಲ್ನಲ್ಲೇ ಬರ್ತದೆ ಸರ್. ಇದು ಓಕೆ. ಏಪ್ರಿಲ್ನಲ್ಲೇ ಆಗೈತೆ ಸರ್, ಕಟಿಂಗ್ ಆಗೈತೆ ಸರ್. ಇದು ಹಾಂ, ಇದು ಮಾರ್ಕೆಟ್ನಾಗ ಇದಕ್ಕೂ ಬೇಡಿಕೆ ಐತೆ? ಭಾಳ ಬೇಡಿಕೆ ಇದೆ ಸರ್. ಓಕೆ. ಮನೆಗೆ ಬಂದು ತೊಗೊಂಡು ಹೋಗ್ತಾರೆ ಸರ್. ಹಾಂ ಹಾಂ ಹಾಂ. ಹಾಂ ಸರ್. ಈಗ ಇದನ್ನು ಸ್ವಲ್ಪ ಪ್ಲಾಂಟೇಶನ್ ಮಾಡ್ಕೊಂಡಿರಿ? ಹಾಂ, ಪ್ಲಾಂಟೇಶನ್ ಅದ ಸರ್. ಒಂದು 50 ಗಿಡ ಅದ. 50 ಗಿಡ? ಹೌದು ಸರ್. ಓಕೆ ಓಕೆ ಸರ್. ಹೌದು ಸರ್. ಹಾಂ ಸರ್, ಇದು ಯಾವ ತಳಿ ಸರ್ ಇದು? ಸರ್ ಮಿಯಾಜಾಕ್ ಅಂತೇಳಿ ಸರ್. ಮಿಯಾಜಾಕ್? ಹೌದು ಸರ್, ಜಪಾನ್ ತಳಿ ಸರ್. ಜಪಾನ್ ತಳಿ ಸರ್? ಹೌದು ಸರ್. ಇದು ನಮ್ಮ ಭಾರತದಾಗ ಏನು ಬೇಡಿಕೆ ಐತೆ ಸರ್ ಇದಕ್ಕೆ? ಬೇಡಿಕೆ ಇದೆ ಸರ್. ಇವಾಗ ಇದಕ್ಕೆ ಪರ್ ಕೆಜಿ ಮಾರ್ತಾರೆ ಪರ್ ಡಜನ್ ಸರ್ ಇದ್ರದ್ದು? ಸರ್ ಪರ್ ಕೆಜಿ ಸರ್. ಪರ್ ಕೆಜಿ ಏನು ರೇಟ್ ಮಾಡ್ಬೋದು ಸರ್ ಇದು ಒಂದು ಕೆಜಿಗೆ? ಇಂಟರ್ನ್ಯಾಷನಲ್ ಮಾರ್ಕೆಟ್ನೊಳಗೆ ಸರ್ 2,50,000ದಿಂದ 3 ಲಕ್ಷ ಮಟ್ಟ ಐತೆ ಸರ್. ಓಕೆ ಓಕೆ. ಇವಾಗ ಇಲ್ಲಿ ನಮ್ಮ ಲೋಕಲ್ ಮಾರ್ಕೆಟ್ನಾಗ ಏನು ಕಿಮ್ಮತ್ತು ಮಾಡ್ಬೋದು ಸರ್ ಇದ್ರದ್ದು? ಸರ್ ಇನ್ನು ನಮ್ಮಲ್ಲೇ ಅಂತಾಪರಿ ಇದೆ ಇಲ್ಲ ಸರ್. ಏನೂ ಇಲ್ಲ, ಮಾರ್ಕೆಟೇ ಇಲ್ಲ? ಮಾರ್ಕೆಟ್ ಇಲ್ಲ ಸರ್. ಸರಿ ಸರ್. ಈಗ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಾಗ ಐತ್ರಿ ಅದು? ಅಂತರ. ಹೌದು ಸರ್. ಸರ್ ನೀವು ಇದನ್ನು ಎಲ್ಲಿಂದ ತರಿಸಿದ್ರಿ ಸರ್ ಸಸಿ? ಸರ್ ನಾ ಇದನ್ನು ಕಲ್ಕತ್ತಾದಿಂದ ತರಿಸಿ. ಇದು ಕಲ್ಕತ್ತಾದಿಂದ ತಂದಿರಿ ಸರ್? ಎಷ್ಟು ಪ್ಲಾಂಟೇಶನ್ ಮಾಡಿ ಸರ್ ಇವನು? ಸರ್ ಟೋಟಲ್ 2 ಗಿಡ ಮಾಡಿದ್ದೀನಿ ಸರ್. 2 ಗಿಡ? ಹೌದು ಸರ್. ಓಕೆ ಓಕೆ. ಹಾಂ ಹಾಂ. ಅಂದರೆ ಈಗ ನೀವು ಇದನ್ನು ಮದರ್ ಪ್ಲಾಂಟೇಶನ್ ಮಾಡ್ಕೊಂಡು? ಹೌದು ಸರ್. ನೆಕ್ಸ್ಟ್ ಇದನ್ನು ಪ್ಲಾಂಟೇಶನ್? ಹೌದು ಸರ್. ಹಾಂ ಹಾಂ ಹಾಂ. ಅಂದ ಎಷ್ಟು ಎಕರೆ ಮಾಡ್ಕೋಬೇಕಂತ ಮಾಡಿ ಸರ್ ಇದನ್ನು? ಸರ್ ಮಾಡ್ಬೇಕಂತ ಮಾಡಿದ್ದೀನಿ ಸರ್ ನಾನು. ಸದ್ಯಕ್ಕೆ ಈ ಸರ ಅಕ್ಟೋಬರ್ನಲ್ಲಿ ಅಗಿ ಮಾಡ್ತೀನಿ. ಅಗಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀರಿ? ಓಕೆ ಓಕೆ. ಇದ್ರೊಳಗೆ ಗೊಪ್ಪ ಕಡಿಮೆ ಏನ್ರಿ? ಕೊಪ್ಪ ಐತೆ ಸರ್. ಇದು ಸೇಮ್ ಇರ್ತದೆ ಸರ್. ಸೇಮ್? ಹಾಂ ಸರ್. ಟೇಸ್ಟ್ ಆಯುರ್ವೇದಿಕ್ ಕಂಟೆಂಟ್ಸ್ ಹೆಚ್ಚಿರ್ತದೆ ಸರ್. ಓಹೋ, ಆಯುರ್ವೇದಿಕ್ ಜಾಸ್ತಿ ಇರುತ್ತೆ? ಮೇನ್ ಇರೋದು ಆಯುರ್ವೇದಿಕ್ ಕಂಟೆಂಟ್ಸ್ ಮ್ಯಾಗ ಇದು ಡಿಮಾಂಡ್ ಆಗಿದೆ ಸರ್ ಇದು. ಓಕೆ. ಟೇಸ್ಟ್ ವೈಸ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ವೆರೈಟಿ? ಹಾಂ ಆಯ್ತು ಸರ್. ಟೇಸ್ಟ್ ಇದೆ ಆಲ್ಮೋಸ್ಟ್ ಗಿಡದಾಗ ಹಣ್ಣಾಗತ್ತೆ ರೀ. ಹಾಂ ಸರ್, ಈಗ ನಾವು ನಿಮ್ಮ ತೋಟದಾಗ ನಾವೀಗ ಫಸ್ಟ್ ನಾವು ವಿಸಿಟ್ ಮಾಡಕ್ಕೆ ಬಂದಿದ್ದು ಗೋಡಂಬಿ ಇದೆ ರೀ? ಹೌದು ಸರ್. ನಾವು ಇಲ್ಲಿ ಬಂದ ಮೇಲೆ ನೋಡಿದ್ದೀವಿ ಸರ್ ನೀವು ಗೋಡಂಬಿ ಯಾವ ರೀತಿ ಬೆಳೆದಿರಂತ ಇದೆಲ್ಲ ಓಕೆ. ಆಮೇಲೆ ನೀವು ಅದರ್ವೈಸ್ ಮಾವಿನ ಹಣ್ಣಾಗಿರ್ಬೋದು ಈ ಥರ ಏನೇ ನೀವು ಪ್ಲಾಂಟೇಶನ್ ಮಾಡ್ಕೊಂಡಿರಿ ಸರ್ ಇವಾಗ ಸ್ಯಾಂಪಲ್ ಆಗಿ? ಮಿಯಾಜಾಕ್ ಐತೆ ಸರ್. ಜಪಾನ್ ತಳಿ ಸರ್. ಓಕೆ. ಥೈಲ್ಯಾಂಡ್ ವೆರೈಟಿ ರೆಡ್ ಐವರಿ ಇದೆ ಸರ್. ಓಕೆ ಸರ್. ನಮ್ಮ ಕಾಗಜಿ ಲಿಂಬಿ ಅದ ಸರ್. ಓಕೆ. ಹೊಳ್ಳಿ ವೆರೈಟಿ ಇವು ಗೋಡಂಬಿ ಇದೆ ಸರ್. ಓಕೆ. ಹಾಂ, ಗೋಡಂಬಿ ವೆಂಗುರ್ಲ 4, ವೆಂಗುರ್ಲ 7 ಇದೆ ಸರ್. ಓಕೆ. ಹಾಂ ಸರ್.
ಆಮೇಲೆ ತೆಂಗಿನ ಗಿಡನೂ ಮಾಡಿ ತೆಂಗಿನ ಗಿಡ ಡಿ ಜೆ ಕೋಕೋನಟ್ ಅಂತ ಹೇಳಿ ಡಿ ಜೆ ಕೋಕೋನಟ್ ಅಂತ ಮಾಡಿದ್ದೀರಾ? ಓಕೆ ಸರ್. ಆಮೇಲೆ ಅದು ಇನ್ನೊಂದು ಹಲಸಿನ ಹಣ್ಣಿಂದ ಒಂದು ಮಾಡಿ ಹಲಸಿನ ಹಣ್ಣು ಸರ್, ಥೈಲ್ಯಾಂಡ್ ವೆರೈಟಿ ಸರ್ ಅದು ಅದು ಇದೆ ಸರ್. ಓಕೆ ಮತ್ತೆ ಸಿದ್ದು ಹಲಸು ಇದೆ ಸರ್. ಓಕೆ ಸರ್. ಇವಾಗ ನೀವು ಏನು ಸ್ಯಾಂಪಲ್ ಮಾಡ್ಕೊಂಡಿಲ್ಲ, ಹೌದು ಸರ್. ಇದನ್ನು ಮುಂದಿನ ದಿನದಾಗ ಏನು ಮಾಡ್ಕೋ ಪ್ಲ್ಯಾನ್ ಇಟ್ಟರೆ ಸರ್ ಈಗ ಮದರ್ ಪ್ಲಾಂಟ್ ಆಗಿದೆ ಸರ್ ಇದು. ಓಕೆ. ಅದರಿಂದ ಈಗ ನಾವು ಹಣ್ಣನ್ನು ನೋಡಿದ್ದೀವಿ ಸರ್, ಹಣ್ಣಿನ ರುಚಿನೂ ನೋಡಿದ್ದೀವಿ ಸರ್. ಓಕೆ. ಈ ಎಲ್ಲ ವೆರೈಟಿ ಕೂಡ ಒಂದೇ ಆಗ್ತೈತೆ ಅನ್ನೋಗೋಸ್ಕರ ಮದರ್ ಪ್ಲಾಂಟಿಂದ ಕಡ್ಡಿ ಇದು ಮಾಡಿಕೊಂಡು ನಾವು ಪ್ಲಾಂಟೇಶನ್ ಮಾಡ್ಬೇಕಂತ ಮಾಡಿದ್ದೇವೆ ಸರ್. ಸರಿ ಸರ್. ಇವಾಗ ನೀವು ಏನು ನಿಂಬೆ ಆಗಿರ್ಬೋದು, ಹಲಸಿನ ಹಣ್ಣು ಆಗಿರ್ಬೋದು, ಮಾವಿನ ಹಣ್ಣು ಆಗಿರ್ಬೋದು, ಹೌದು ಸರ್, ಈ ಮದರ್ ಪ್ಲಾಂಟಿಂದ ನೀವು ಇನ್ನು ಸಸಿಗಳನ್ನ ರೆಡಿ ಮಾಡ್ಕೊಂಡು ರೆಡಿ ಮಾಡ್ತೇವೆ ಸರ್. ಇಲ್ಲಿದಿಲ್ಲೇ ನೀವು ಪ್ಲಾಂಟೇಶನ್ ಮಾಡ್ಕೊಂಡು ಪ್ಲಾನ್ ಅದೇ? ಹೌದು ಸರ್, ಎಲ್ಲ ರೈತರಿಗೆ ಇಲ್ಲಿಂದ ಇದು ಮಾಡ್ಬೇಕಂತ ಮಾಡಿದ್ದೇವೆ ಸರ್. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್. ನಿಮ್ಮದು ಬೆಳವಣಿಗೆ ಒಳ್ಳೆ ರೀತಿ ಆಗಲಿ ಅಂತೇಳಿ ನಾನು ಮಾಡ್ತೀನಿ ಸರ್.